ವಿಭಾಗಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆ ಇವರ ಮುಖಾಂತರ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯರೇ ವಿಷಯ ದಾವಣಗೆರೆ ದಕ್ಷಿಣಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗಾಗಿ ಮನವಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗಾಗಿ ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿದೆ. ಆರ್ಥಿಕವಾಗಿ ದುರ್ಬಲವಾಗಿರುವ ಹೆಚ್ಚು ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ದಾವಣಗೆರೆ ದಕ್ಷಿಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇರುವುದಿಲ್ಲ. ದಿನ ದಿನ ಬರುತ್ತಾ ಹೆಚ್ಚು ಜನಸಂಖ್ಯೆ ಇರುವ ಕಾರಣ ಇಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಾಗಿ ಉತ್ತರ ಭಾಗಕ್ಕೆ ಕಾಲೇಜುಗಳಿಗೆ ಅವಲಂಬಿತರಾಗಿದ್ದಾರೆ. ಅದರಿಂದ ದಾವಣಗೆರೆ ದಕ್ಷಿಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಂದು ಸ್ಥಾಪಿಸಬೇಕು. ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ದಾವಣಗೆರೆ ದಕ್ಷಿಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಲ್ಲಿರುವುದರಿಂದ ಬಹಳಷ್ಟು ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತ ಆಗುತ್ತಿದ್ದಾರೆ. ಕಾರಣ ಹೆಚ್ಚು ಸಂಖ್ಯೆಯಲ್ಲಿರುವ ದುಡಿಯುವ ಶ್ರಮಿಕ ವರ್ಗ ಇರುವುದರಿಂದ ದಿನಕ್ಕೆ 200-400 ರೂಪಾಯಿ ದುಡಿಯುವಂಥದ್ದು. ಅಂಥದ್ರಲ್ಲಿ ಬೆಲೆ ಏರಿಕೆ, ದಿನಸಿ ಬೆಲೆ ಏರಿಕೆ, ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ, ತರಕಾರಿ ಬೆಲೆ ಏರಿಕೆಯಾಗಿರುವುದರಿಂದ ಜೀವನ ನಡೆಸಲು ತುಂಬ ಕಷ್ಟವಾಗಿರುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ಖಾಸಗಿ ಕಾಲೇಜುಗಳಿಗೆ ಹೆಚ್ಚು ಶುಲ್ಕ ಕಟ್ಟಿ ಶಿಕ್ಷಣ ಪಡೆಯಲು ಸಾಧ್ಯವಾಗದ ಕಾರಣ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತ ಆಗುತ್ತಿದ್ದಾರೆ. ಹಾಗಾಗಿ ಈ ಕೂಡಲೇ ದಾವಣಗೆರೆ ದಕ್ಷಿಣಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಂಜೂರು ಮಾಡಬೇಕೆಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ವಿನಂತಿಸಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏನೋ ನಮ್ಮ ಬೇಡಿಕೆ ಇದೆ, ಮೊದಲಿಂದನೂ ಇದೆ, ನಿರಂತರವಾಗಿ ಇರುತ್ತೆ. ಏನು ಕೂಲಿ ಕಾರ್ಮಿಕರು, ಬಟ್ಟಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಇನ್ನು ಅನೇಕ ದುಡಿಯುವಂಥ ವರ್ಗ ಇರುವಂಥ ಕ್ಷೇತ್ರ ಅಂದರೆ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಕೇ ಬೇಕು ಅನ್ನೋ ಒಂದು ಕೂಗಿಂದ ಇವತ್ತು ಆಮ್ ಆದ್ಮಿ ಪಕ್ಷ ಜಿಲ್ಲಾ ಸಮಿತಿ ವತಿಯಿಂದ ಅಕ್ಷರದ ಸರ್ಕಲ್ನಿಂದ ಪಾದಯಾತ್ರೆ ಹೊರಟು ಏನು ಭಾಗ್ಯನಗರ, ಆಜಾದ್ ನಗರ, ಮುಖ್ಯ ರಸ್ತೆ, ಚಾಮರಾಜ ಸರ್ಕಲ್ ಮತ್ತೆ ಅಂಡರ್ ಪಾಸ್ ಮುಖಾಂತರ ಉಪ ವಿಭಾಗಾಧಿಕಾರಿ ಕಚೇರಿಗೆ ನಾವು ಇವತ್ತು ತಲುಪಿ ಮಾನ್ಯ ಉಪ ವಿಭಾಗಾಧಿಕಾರಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿ ಪತ್ರ ನಾವು ಸಲ್ಲಿಸಲಿದ್ದೇವೆ. ಈ ಒಂದು ನಮ್ಮ ಮನವಿ ಪತ್ರ ಇದು ನಮ್ಮ ಎಸಿ ಅವರಿದ್ದಾರೆ, ಈಗ ಬಂದು ಇಲ್ಲಿ ಸ್ವೀಕರಿಸಲಿದ್ದಾರೆ. ಅಲ್ಲಿವರೆಗೂ ನಮ್ಮ ಜಿಲ್ಲಾಧ್ಯಕ್ಷರಾದ KS ಶಿವಕುಮಾರಪ್ಪ ಅವರು ಮಾತಾಡಬೇಕಂತ ಕೇಳ್ಕೊಂತೇನೆ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಒಂದು ಕಾಲೇಜಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ, ಒಂದು ಸರ್ಕಾರಿ ಕಾಲೇಜಿಗೆ ಹೋರಾಟ ಮಾಡಬೇಕಾಗಿದೆ. ಅದು ದಾವಣಗೆರೆಯಲ್ಲಿ ನಮ್ಮ ಹಿರಿಯರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು 5 ಸರಿ ಗೆದ್ದಿದ್ದರು ಆ ಏರಿಯಾದಲ್ಲಿ. ಆದರೆ ಒಂದು ಕಾಲೇಜ್ ಮಾಡಿಕೊಡೋಕ್ಕಾಗಿಲ್ಲ ಅವರಿಗೆ. ಇದು ಕಾಂಗ್ರೆಸ್ನ ಒಂದು ಸಂಸ್ಕೃತಿ. ಇದು ಅವರಿಗೆ ಅವ್ರ ಕಾಲೇಜು, ಅವ್ರ ಹಾಸ್ಪಿಟ್ಲು ಅವ್ರು ಮಾತ್ರ ಚೆನ್ನಾಗಿ ಮಾಡ್ಕೊತಾರೆ. ಆದರೆ ಒಂದು ಸರ್ಕಾರಿ ಕಾಲೇಜ್ ಮಾಡ್ಕೊಡೋಕ್ಕಾಗಲ್ಲ. ಪ್ರತಿ ಸರಿ ಎಲೆಕ್ಷನ್ ಬಂದಾಗ ಬರೋದು, ಆಶ್ವಾಸನೆ ಕೊಡೋದು, ನಿಮಗೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ, ನಮಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತ. ಅವರು ಪಾಪ ಇವ್ರನ್ನ ನಂಬ್ಕೊಂಡು ಅದೇ ರೀತಿನ ಪ್ರತಿ ಸರಿ ಓಟ್ ಹಾಕಿದ್ದಾರೆ, ಪ್ರತಿ ಸರಿ ಗೆಲ್ಲಿಸಿದ್ದಾರೆ. ಆದರೆ ಇವತ್ತಿನವರೆಗೂ ಒಂದು ಕಾಲೇಜನ್ನು ಮಾಡಿಕೊಡಿಲ್ಲ. ಅವರು ಈಗ ಕಾಲೇಜ್ ಮುಗಿಸೋದ್ರಾಗೆ ಅವ್ರು ಹೋಗಿದ್ದಾರೆ. ಈಗಾದರೂ ಒಂದು ಕಾಲೇಜನ್ನು ಮಾಡಿಕೊಡ್ಬೇಕಂತೇಳಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಈಗೆಲ್ಲ ವರ್ಷದಿಂದನೂ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಒಂದು 200-300 ಜನದ ಸಹಿ ಸಂಗ್ರಹಣೆ ಮಾಡಿದ್ದೀವಿ. ಆದ್ದರಿಂದ ಇದನ್ನು ನಾವು ಒಂದು ಸರ್ಕಾರಕ್ಕೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜನ್ನು ಮಾಡಿಕೊಡ್ಬೇಕು. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಪ್ರೈವೇಟ್ ಕಾಲೇಜಿಗೆ ಹೋಗಿ ಲಕ್ಷ ಫೀಸ್ ಕೊಡಲಿಕ್ಕೆ ಎಲ್ಲರ ಕಡೆಯಿಂದನೂ ಸಾಧ್ಯ ಇಲ್ಲ. ಕೆಲವು ಜನರಿಗೆ ಕಟ್ಬೋದು ಅಷ್ಟೇ, ಎಲ್ಲರಿಂದನೂ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಒಂದು ಸರ್ಕಾರಿ ಶಾಲೆ ಮಾಡಿ ಅಲ್ಲಿ ಕಡಿಮೆ ಸರ್ಕಾರಿ ಶುಲ್ಕ ಕಟ್ಟಿದರೆ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತಿ. ಜಾಸ್ತಿ ಜನ ವಿದ್ಯಾವಂತರಾಗ್ತಾರೆ. ವಿದ್ಯಾವಂತರಾದರೆ ಎಲ್ಲರಿಗೂ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಇವ್ರಿಗೆ ಯಾರು ವಿದ್ಯಾವಂತರಾಗೋದು ಬೇಕಿಲ್ಲ. ಬರೋರಿದ್ದರೆ ಲಕ್ಷ ಫೀಸ್ ಕೊಟ್ಟು ಅವ್ರು ಪ್ರೈವೇಟ್ ಕಾಲೇಜುಗಳು ನಡೆಸೋಕ್ಕೋಸ್ಕರ ಬೇಕಷ್ಟೇ ಅವರಿಗೆ. ಆದ್ದರಿಂದ ಇವ್ರು ಯಾರಿಗೂ ಜನಗಳ ಬಗ್ಗೆ ಕಾಳಜಿನೇ ಇಲ್ಲ. ಬರೀ ಬೋಗಸ್ ಬಂದ ಎಲೆಕ್ಷನ್ ಟೈಮ್ನಾಗ ಹೇಳ್ತಾರೆ, ಆದರೆ ಯಾವುದೇ ಜವಾಬ್ದಾರಿ ತಗೊಳಲ್ಲ.
ಆದ್ರಿಂದ ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಈ ಒಂದು ಕಾಲೇಜ್ ಮಾಡಿಕೊಡೋವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ಧರಣಿನೂ ಕೂರ್ತೀವಿ, ಹೋರಾಟನೂ ಮಾಡ್ತಾ ಇರ್ತೀವಿ. ಈ ಮುಖಾಂತರ ನಾವು ವಿಭಾಗಾಧಿಕಾರಿಗಳ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಜಿಲ್ಲಾಧ್ಯಕ್ಷರಿಗೆ ಈಗ ಈ ಒಂದು ಹೋರಾಟದ ಪ್ರಮುಖ ರೂವಾರಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾ ಸಂಘಟಕ ಕಾರ್ಯದರ್ಶಿಯಾದಂತಹ ಸಿಡ್ಲಪ್ಪ ಸುರೇಶ್ ಅವರು ಮಾತಾಡಬೇಕು. ಸರ್ ನಮಸ್ಕಾರ ಎಲ್ರಿಗೂ. ದಕ್ಷಿಣ ಕ್ಷೇತ್ರದಲ್ಲಿ ನೀವೇ ನೋಡ್ಕೊಂಡು ಬಂದಿದ್ದೀರ. ನಾವೆಲ್ಲ ಇಲ್ಲೇ ಸುಮಾರು ವರ್ಷದಿಂದ ಇಲ್ಲೇ ಹುಟ್ಟು ಬೆಳೆದಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳೇ ಇರೋದು. ಕೂಲಿ ಕಾರ್ಮಿಕರ ಮಕ್ಕಳು ಮತ್ತೆ ಕೂಲಿ ಕಾರ್ಮಿಕರೇ ಆಗಿ ಉಳಿದು ಬಿಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಡವರಿಗೆ. ಯಾಕಂದ್ರೆ ಇದ್ದಂಥವ್ರು ಏನ್ ಮಾಡ್ತಾರೆ, ಹೋಗ್ತಾರೆ ಪ್ರೈವೇಟ್ ಕಾಲೇಜ್ಗೆಲ್ಲ. ಹಾಗಾಗಿ ಮತ್ತೆ ವಿದ್ಯಾವಂತರು ಆಗೋದಿಲ್ಲ ನಮ್ಮ ಮಕ್ಕಳು, ಮತ್ತೆ ಅದೇ ಗುಜರಿ ಅದೇ ಕೂಲಿ ಮಾಡಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಹೋರಾಟ ಆಮ್ ಆದ್ಮಿ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ, ವರ್ಷದಿಂದನೂ ಇದನ್ನು ಮಾಡ್ತಾ ಇದ್ದೀವಿ. ಇದು ನಮಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬೇಕೇ ಬೇಕು. ಇಲ್ಲದಿದ್ದರೆ ನಮ್ಮ ಮಕ್ಕಳು ಮತ್ತೆ ಅದೇ ಕೂಲಿಗೆ ಮಾಡಕ್ಕೆ ಹೋಗ್ಬೇಕಾಗತ್ತೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮುಖ್ಯಮಂತ್ರಿಯವರಿಗೆ ಬಹಳ ಸೀರಿಯಸ್ ಆಗಿ ಇದನ್ನು ತಲುಪಿಸ್ಬೇಕು. ಯಾಕಂದ್ರೆ ವಿದ್ಯೆ ಇದ್ದರೆ ದಾವಣಗೆರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕೆ ವಿದ್ಯಾಕಾಶಿ ಅಂತ ದಾವಣಗೆರೆ ಹೆಸರು ತಗೊಂಡಿದೆ, ಅದು ಪ್ರೈವೇಟ್ ಕಾಲೇಜಿಂದ ಹೆಸರು ತಗೋಬಾರ್ದು, ಗೌರ್ಮೆಂಟ್ ಕಾಲೇಜುಗಳು ಮಾಡಿಕೊಡ್ಬೇಕು ದಕ್ಷಿಣದಲ್ಲಿ. ಅದೇ ವಿಶೇಷವಾಗಿ ದಕ್ಷಿಣದ ಮಧ್ಯ ಜಾಗದಲ್ಲಿ ಇರೋಂಥ ಕಡೆಗೆ ಮಾಡಿಕೊಟ್ರೆ ಮಕ್ಕಳಿಗೆ ಹತ್ರ ಆಗತ್ತೆ. ಆದಷ್ಟು ಕಾಲೇಜಿಗೆ ಹೋಗೋಕೆ ಇಷ್ಟಪಡ್ತಾರೆ. ಡಿಗ್ರಿ ಕಾಲೇಜ್ಗಳು ಮೇನ್ವಾಗಿಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಮತ್ತೆ 10th ಮುಗಿಸ್ಬಿಟ್ಟು ಅವರು ಮತ್ತೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಫೀಸ್ ಕಟ್ಟಕ್ಕಾಗಲ್ಲ ಪ್ರೈವೇಟ್ ಕಾಲೇಜ್ಗೆಲ್ಲ. ನಮ್ಮಂಥ ಬಡವ್ರ ಮಕ್ಕಳೆಲ್ಲ ಫೀಸ್ ಕಟ್ಟಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನಮಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬೇಕು, ಅವಶ್ಯಕತೆ ಇದೆ. ಇದು ಆದಷ್ಟು ಬೇಗ ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದೆ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸಿಡ್ಲಪ್ಪ ಸುರೇಶ್ ಇಂದ ನಮಸ್ಕಾರ. ಲಕ್ಷ್ಮಣ್ ರಾಜ್ ಅವರು ಏನು ಮಾತಾಡಬೇಕು? ಎಲ್ರಿಗೂ ನಮಸ್ಕಾರ. ಇದು ಡಿಗ್ರಿ ಕಾಲೇಜಿಗಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಸತತ 1 ವರ್ಷದಿಂದ ಆಮ್ ಆದ್ಮಿ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸಮರ್ಥ ಅವರು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ನಾನು ಪ್ರಥಮ ದರ್ಜೆ ಸರ್ಕಾರಿ ಗೌರ್ಮೆಂಟ್ ಕಾಲೇಜಿನ ತರ್ತೀವಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ದಯವಿಟ್ಟು ಮಾನ್ಯ ಶಾಸಕರೇ, ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡಿಕೊಳ್ಳುತ್ತೇನೆ. ಬಡವರ ಪರವಾಗಿ ನಿಮ್ಮ ಧ್ವನಿ ಇದ್ದರೆ ದಯವಿಟ್ಟು ದಾವಣಗೆರೆ ದಕ್ಷಿಣಕ್ಕೆ ನೀವು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಆದಷ್ಟು ಬೇಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ತಗೊಂಡ್ಬರ್ಬೇಕಂತ ಹೇಳಿ ದಕ್ಷಿಣಕ್ಕೆ ನಮ್ಮ ಸರ್ಕಾರಿ ಕಾಲೇಜನ್ನು ತಗೊಂಡ್ಬರ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ನಾನು ಅವರಿಗೆ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಯಾಕಂದ್ರೆ ಸುಮಾರು ಕೂಲಿ ಕಾರ್ಮಿಕರು, ಬೀಡಿ ಕಾರ್ಮಿಕರು, ತುಂಬಾ ಹಿಂದುಳಿದ ಜನಗಳ ಬದುಕತಕ್ಕಂಥ ಅಲ್ಲಿ ಪ್ರದೇಶ ಇದೆ. ಹಾಗಾಗಿ ಅವರ ಅಭಿವೃದ್ಧಿಗೋಸ್ಕರನಾದ್ರೂ ತಾವು ಈ ಕೆಲಸವನ್ನ ಮಾಡಿ ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮಗೆ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದಗಳು.